ಬೆಳಗಾವಿಯ ಕರ್ನಾಟಕ ನೀರಾವರಿ ನಿಗಮ ಉತ್ತರ ವಲಯದಲ್ಲಿ ಕಾಮಗಾರಿಗೆ ಕೈಗೊಂಡ ಗುತ್ತಿಗೆದಾರರು 1,482 ಕೋಟಿ ಬಿಲ್ ಕಳೆದ 3 ವರ್ಷಗಳಿಂದ ಪಾವತಿಸಿದ ಹಿನ್ನೆಲೆ ಗುತ್ತಿಗೆದಾರರು ಆರ್ಥಿಕ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಸಂಸಾರ ನಡೆಸುವುದು ಕಷ್ಟ ಸಾಧ್ಯವಾಗಿದೆ. ಕೋಟಿಗಟ್ಟಲೆ ಬಿಲ್ ಇರುವಾಗ ಲಕ್ಷಗಟ್ಟಲೆ ಪಾವತಿ ಮಾಡುತ್ತಿದ್ದು ಬಡ್ಡಿ ಕಟ್ಟಲು ಕೂಡ ಬಾರದಾಗಿದೆ. ಅಲ್ಲದೆ 23.82 ಕೋಟಿ ಭದ್ರತಾ ಠೇವಣಿಯನ್ನು ಕೂಡ ಮರಳಿ ನೀಡುತ್ತಿಲ್ಲ. ಅದನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಕೇವಲ ದೊಡ್ಡ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಿ ಸಣ್ಣ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಹಲವಾರು ಬಾರಿ ಮನವಿ ನೀಡಿದ್ರೂ ಅಧಿಕಾರಿಗಳಿಂದ ನಿರೀಕ್ಷಿತ ಸ್ಪಂದನೆ ಸಿಗುತ್ತಿಲ್ಲ. ಅಧಿಕಾರಿಗಳ ನಡೆ ನೋವನ್ನ ಉಂಟು ಮಾಡುತ್ತಿದೆ. ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ. ಹಕ್ಕಿನ ಹಣ ಕೇಳಲು ಬಂದ್ರೆ ಗೇಟ್ ಹಾಕಿ ಹೊರಗೆ ಕಳಿಸಿದ್ದು ನೋವನ್ನು ಉಂಟು ಮಾಡಿದೆ ಎಂದು ಗುತ್ತಿಗೆದಾರರು ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಜೋನಿ ಅವರು ಆರೋಪಿಸಿದ್ರು. ಕರ್ನಾಟಕ ನೀರಾವರಿ ನಿಗಮದ ಕೆಲಸ ಮಾಡಿದಂತಹ ಗುತ್ತಿಗೆದಾರರು ತಮ್ಮ ನ್ಯಾಯಯುತವಾದ ಬೇಡಿಕೆಯಾದಂತಹ ಪೇಮೆಂಟ್ ತಾವೇ ಟೆಂಡರ್ಗೆ ಹಾಕಿದಂತ ಎಸ್ಡಿ ಮತ್ತು ಇಎಂಡಿಗಳನ್ನ ನ್ಯಾಯಯುತವಾಗಿ ಬೇಡಾಕ್ ಬಂದಾಗ ಭಿಕ್ಷುಕರ ನಮ್ಮನ್ನು ಅವಮಾನಕರ ರೀತಿಯಲ್ಲಿ ಸರ್ಕಾರ ನಮ್ಮನ್ನು ಗೇಟ್ ಹೊರಗೆ ನಿಲ್ಲಿಸೈತೆ. ಇಂಥ ಮಳೆ ಚಳಿ ಗಾಳಿ ಒಳಗೂ ನಾವು ಇಷ್ಟೆಲ್ಲ ಒಕ್ಕಟ್ಟಾಗಿ ನಮ್ಮ ದುಃಖ ತೊಡ್ಕೊಂಡು ನಿಂತೀವಂದ್ರೆ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಡ್ರಿ. ಎಲ್ಲ ನಾವು ನೋಡ್ರಿ ತಾಡಪತ್ರಿ ಹೊಚ್ಕೊಂಡು ನಾವು ನಿಂತಿದ್ದೇವೆ. 10 ರೂಪಾಯಿ ಕೊಟ್ಟು ತಾಡಪತ್ರಿ ತಂದು ನಾವು ಛತ್ತದ ಮಳೆ ಒಳಗೆ ನಿಂತಿದ್ದೇವೆ. ನಮ್ಮನ್ನು ಎಂತ ದಯನೀಯ ಸ್ಥಿತಿಗೆ ತಂದೆ ಸರ್ಕಾರಕ್ಕೆ ಸಾಲ ಕೊಟ್ಟಂತ ಅವ್ರು ನಾವು ಸರ್ಕಾರದ ಕೆಲಸಗಳನ್ನ ಮಾಡಿದಂತ ಕಾಂಟ್ರಾಕ್ಟರ್ ನಾವು ನಮ್ಮನ್ನ ನಮ್ಮ ಪೇಮೆಂಟ್ ನಮ್ಮ ಹಕ್ಕಿಗಾಗಿ ಬೇಡಾಕ್ ನಿಂತ್ರ ಮಳೆ ಒಳಗ ತಾಡಪತ್ರಿ ಕೆಳಗೆ ನಿಲ್ಲಿಸುವಂತ ಪರಿಸ್ಥಿತಿಗೆ ನಮ್ಮನ್ನು ತಂದಿಟ್ಟೆ ಸರ್ಕಾರ. ಇಷ್ಟು ದಯನೀಯ ಸ್ಥಿತಿ ಯಾವಾಗೂ ಗುತ್ತಿಗೆದಾರರಿಗೆ ಬಂದಿರಲಿಲ್ಲ. ಈ ಸಂದರ್ಭದಲ್ಲಿ ನೀರಾವರಿ ನಿಗಮ ಉತ್ತರ ವಲಯದ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.